ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು GPSTR, HSTR ಮತ್ತೆ TETಗೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಗ್ಲಿಷ್ ಪ್ರಶ್ನೆಗಳನ್ನು ನಾನು ತಗೊಂಡು ಬಂದಿದ್ದೀನಿ ಇವತ್ತು. ಓಕೆ, ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಇವತ್ತು ನಾವು ಇಂಗ್ಲಿಷ್ನಲ್ಲಿ ಒಂದಷ್ಟು ಗ್ರಾಮರ್ ಪಾರ್ಟ್ಸ್ಗಳಿದೆ. ಓಕೆ, ಸೊ ಅದು ಎಕ್ಸಾಮ್ಗೆ ಸಾಮಾನ್ಯವಾಗಿ ಬರ್ತಿರ್ತದೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಇಟ್ ರಿಯಲಿ ಡ್ಯಾಶ್ ಯು. ಓಕೆ, ಸೊ ಹೆಲ್ಪ್ಸ್ ಯು ಅಂತ ಹೇಳಿ ಆನ್ಸರ್ ಅಲ್ಲೇ ಟಿಕ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ಆನ್ಸರ್ ಹೇಗಾಗತ್ತೆ ಇದು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಹೆಲ್ಪ್ಸ್ ಅನ್ನೋದು ದಿಸ್ ಇಸ್ V1 ಅಂತ ಕರಿತೀವಿ. ಓಕೆ, ಹೆಲ್ಪ್ಸ್ ಅನ್ನೋದು V1. ಸೊ ಇಲ್ಲಿ ಎಸ್ ಹೇಗ್ ಬಂತು ಅಂತಂದ್ರೆ, ಸೊ ಹಿಯರ್ ಈ ಹೆಲ್ಪ್ಸ್ ಅನ್ನೋ ಒಂದು ವರ್ಡ್ ನಾವು ಸಿಂಗುಲರ್ಗೆ ಯೂಸ್ ಮಾಡ್ತೀವಿ. ಓಕೆ, ಸೊ ನೋಡಿ ಇಲ್ಲಿ ಸಿಂಗುಲರ್, ಇಟ್ ಈಸ್ ಅ ಸಿಂಗುಲರ್. ಓಕೆ, ಸೊ ಹಾಗಾಗಿ ನಾವು ಹೆಲ್ಪ್ಸ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. V1ಗೆ ಎಸ್ ನ ಆಡ್ ಮಾಡ್ತೀವಿ. ಸೊ V1, V2, V3 ಅಂತ 3 ಬರ್ತದೆ. ಸೊ ಅದರಲ್ಲಿ ಹೆಲ್ಪ್ ಅನ್ನೋದು V1. ಓಕೆ, ಸೊ ಅದಕ್ಕೆ ಸಿಂಗುಲರ್ ಆಗ್ಬೇಕು ಅಂದ್ರೆ ಇದನ್ನ ನಾವು ಹೆಲ್ಪ್ಸ್ ಅಂತೇಳಿ ಯೂಸ್ ಮಾಡ್ತೀವಿ. ಓಕೆ, ಸೊ ಹಾಗಾಗಿ ಆನ್ಸರ್ ಹೆಲ್ಪ್ಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಇದೆ, ದೇ ಡ್ಯಾಶ್ ಇಟ್ ವೆರಿ ವೆಲ್. ಓಕೆ, ಸೊ ಇಲ್ಲಿ ಮಾರ್ಕ್ ಆಗಿದೆ, ಇದು ನೋಸ್ ಅಂತ. ಎಸ್, ಓಕೆ, ಸೊ ಈಗ ಆನ್ಸರ್ ಯಾವ್ದಾಗಿರುತ್ತೆ? ಆಪ್ಷನ್ ಎ, ಆಪ್ಷನ್ ನೋ, ನೋಸ್, ಕ್ಯಾನ್ ನೋಸ್ ಅಂತ ಇದೆ. ಸೊ ಇದು ಆಗಲ್ಲ, ಇದು ಆಗಲ್ಲ. ಇದ್ಯಾಕೆ ಆಗಲ್ಲ ಅಂತಂದ್ರೆ, ಇದು ನಾವಾಗ್ಲೇ ಹೇಳಿದ್ವಿ ಅದಕ್ಕೆ ಸಿಂಗುಲರ್ ಯೂಸ್ ಮಾಡ್ತೀವಿ ಅಂತೇಳಿ, ಹೌದಲ್ವಾ? ಅದಕ್ಕೆ ಸಿಂಗುಲರ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಓಕೆ, ಸೊ ಹಾಗಾಗಿ ಎಸ್ ಫಾರ್ಮು ಸಿಂಗುಲರ್ ಮಾತ್ರ. ನೋಡ, ದೇ ಇದು ಸಿಂಗುಲರಾ? ಇಲ್ಲ, ಇದು ಪ್ಲೂರಲ್ ಬರ್ತದೆ. ಎಸ್, ಸೊ ಹಾಗಾಗಿ ದೇ ನೋ. ಸೊ ನೋ ಇಸ್ ಅ V1 ಅಂತಾನೆ ಆಗ್ಲೇ ಹೇಳಿದೆ ಹೆಲ್ಪ್ ಅನ್ನೋದ್ರ ಬಗ್ಗೆ, ಅಲ್ವಾ? ಸೊ ಇದು ಸಿಂಗುಲರ್, ಇದು ಪ್ಲೂರಲ್ಗೆ ಯೂಸ್ ಮಾಡ್ತೀವಿ. ಎಸ್, ಇದು ಪ್ಲೂರಲ್ಗೆ ಯೂಸ್ ಮಾಡ್ತೀವಿ. ಇದನ್ನ ಸಿಂಗುಲರ್ಗೆ ನಾವು ಚೇಂಜ್ ಮಾಡಿದ್ರೆ ನೋಸ್ ಆಗತ್ತೆ. ಸೊ ಇದು V1, ಬಟ್ ಇದು ಸಿಂಗುಲರ್ಗೆ ಯೂಸ್ ಮಾಡ್ತೀವಿ. ಎಸ್, ಫಾರ್ ಎಕ್ಸಾಂಪಲ್, he, she, it. ಓಕೆ, ಸೊ ದಿಸ್ ಇಸ್ ದ ಪ್ರೊನೌನ್ಸ್, ದೀಸ್ ಆರ್ ದ ಪ್ರೊನೌನ್ಸ್ ಅಂತ ಕರಿತೀವಿ. ಈ ಪ್ರೊನೌನ್ಸ್ ಸಿಂಗುಲರ್ ಆಗಿದ್ದಾಗ ಇಲ್ಲಿ ಎಸ್ ಬರ್ತದೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 3, ಐ ಸಿ ದೇ ಡ್ಯಾಶ್ ದಿಸ್ ಸಿಟಿ. ಐ ಸಿ ದೇ ಡ್ಯಾಶ್ ದಿಸ್ ಸಿಟಿ. ಸೊ ಇಲ್ಲಿ ಇಷ್ಟು ಬೇಡ ನಮ್ಗೆ, ಅಲ್ವಾ? ದೇ ಡ್ಯಾಶ್ ದಿಸ್ ಸಿಟಿ, ದೇ ಲೈಕ್ ಸಿಟಿನ, ದೇ ಲೈಕ್ಸ್ ದಿಸ್ ಸಿಟಿನ, ದೇ ಲೈಕಿಂಗ್ ದಿಸ್ ಸಿಟಿನ. ಓಕೆ, ಲೈಕಿಂಗ್ ಬರಲ್ಲ. ಯಾಕೆ ಸರ್ ಅಂತಂದ್ರೆ, ನೋಡಿ, ING ಅಂತದ್ದು ಅದನ್ನ ನಾವು ಜರಂಡ್ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಗ್ರಾಮರ್ ಅಲ್ಲಿ ಜರಂಡ್ ಅಂತ ಕರಿತೀವಿ. ಓಕೆನಾ? ಸೊ ಹಾಗಾಗಿ ING ಬರೋದು ಯಾವಾಗ ಅಂದ್ರೆ, ನೋಡಿ, ಈಸ್, ಆರ್, ಆಮ್, ವಾಸ್, ವೇರ್. ನೋಡಿ, ಇಷ್ಟು ಬಂದಾಗ ಮಾತ್ರ ING ಫಾರ್ಮ್ ಬರ್ತದೆ. ಸೊ ಹಾಗಾಗಿ ಇಲ್ಲಿ ಇದೆಯಾ, ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬು ಇಲ್ಲ. ದೀಸ್ ಆರ್ ದ ಹೆಲ್ಪಿಂಗ್ ವರ್ಬ್ಸ್. ಎಸ್, ಹೆಲ್ಪಿಂಗ್ ವರ್ಬ್ಸ್, ಹಾಗಾಗಿ ಇಲ್ಲಿ ಇಲ್ಲ. ಓಕೆನಾ? ಸೊ ನೆಕ್ಸ್ಟ್ ದ ಲೈಕ್ಸ್ ಬರ್ತದೆ, ಅಲ್ವಾ? ಲೈಕ್ಸ್ ಯಾಕೆ ಇದು ಆನ್ಸರ್ ಆಗಲ್ಲ? ಯಾಕೆಂದ್ರೆ ಇದು ಸಿಂಗುಲರ್ಗೆ ನಾವು ಬಳಸುವಂಥದ್ದು. ಇಲ್ಲಿ ಏನಿದೆ, ದೇ ಅನ್ನೋದು ಏನಿದೆ, ಪ್ಲೂರಲ್ ಇದೆ ಸರ್. ಎಸ್, ಹಾಗಾದ್ರೆ ಆನ್ಸರ್ ಯಾವುದು? ದೇ ಲೈಕ್. ಐ ಸಿ ದೇ ಲೈಕ್ ದಿಸ್ ಸಿಟಿ. ಎಸ್, ಅರ್ಥ ಆಯ್ತಲ್ಲ ನಿಮ್ಗೆ? ಓಕೆ, ನೆಕ್ಸ್ಟ್ ಅನ್ಫಾರ್ಚುನೇಟ್ಲಿ ಇಟ್ sometimes, what is that? happen. ನೆಕ್ಸ್ಟ್ happens. ನೋಡಿ, ಇಲ್ಲಿ ಎರಡು ವರ್ಡ್ ಇದೆ. ಹ್ಯಾಪನ್ಸ್ ಅನ್ನೋದು ಇದು ಸ್ಪೆಲ್ಲಿಂಗ್ ರಾಂಗ್ ಇದೆ. ಓಕೆ, ಸೊ
ಇಲ್ಲಿ ಹ್ಯಾಪನ್ಸ್ ಹ್ಯಾಪನ್ ಎರಡರಲ್ಲಿ ಒಂದನ್ನು ನೀವು ಆನ್ಸರ್ ಮಾಡ್ಬೇಕಾಗತ್ತೆ. ಹ್ಯಾಪನ್ಸ್ ಹ್ಯಾಪನ್. ಓಕೆ, ಸೊ ನಾನು ಅವಾಗ್ಲೇ ಹೇಳ್ದೆ ಅಲ್ಲ ಏನಂತೇಳಿ, ಸಿಂಗುಲರ್ ಇದ್ದಾಗ ಏನ್ ಬರ್ತದೆ, ಹ್ಯಾಪನ್ಸ್ ಬರ್ತದೆ. ಪ್ಲೂರಲ್ ಇದ್ದಾಗ ಹ್ಯಾಪನ್ ಬರ್ತದೆ ಅಂತ ಹೇಳಿದೆ ಅಲ್ವಾ. ಎಸ್ ಫಾರ್ಮ್ ಬರಲ್ಲ, ಎಸ್ ಫಾರ್ಮ್ ಬರ್ತದೆ ಅಂತ ಹೇಳಿದೆ. ಓಕೆ, ಸೊ ಇಟ್ ಸಮ್ಟೈಮ್ಸ್ ಇದೆ ನೋಡಿ. ಈ ಸಮ್ಟೈಮ್ಸ್ ಅನ್ನೋದು ನೌನ್ ಅಲ್ಲ, ಅದು ಪ್ರೊನೌನ್ ಅಲ್ಲ ಇದು. ಎಸ್, ಇದು ಟೈಮ್ ಇದೆ ಅಷ್ಟೇ. ವಾಟ್ ಇಸ್ ಇಟ್? ಟೈಮ್. ಸಮ್ ಟೈಮ್ಸ್. ಓಕೆ, ಸಮ್ ಟೈಮ್ಸ್ ಅಂತಕ್ಕಂಥದ್ದು. ಸೊ ಇಲ್ಲಿ ಏನಾಗಲ್ಲ, ಪ್ರೊನೌನ್ ಆಗಲ್ಲ. ಓಕೆನಾ. ಸಮ್ಟೈಮ್ಸ್ ಹ್ಯಾಪನ್ ಯಾವಾಗ ಆಗುತ್ತೆ? ಸಮ್ಟೈಮ್ಸ್ ಹ್ಯಾಪನ್. ಸೊ ಇದನ್ನ ನಾವು ಅಬ್ಜೆಕ್ಟಿವ್ ಅಂತ ಕರಿತೀವಿ. ಯಾವಾಗ? ಸಮ್ಟೈಮ್ಸ್ ಹ್ಯಾಪನ್. ಎಸ್, ಸೊ ಹಾಗಾಗಿ ಆನ್ಸರ್ ಯಾವ್ದಾಗುತ್ತೆ? ಹ್ಯಾಪನ್ಸ್. ಸೊ ಹ್ಯಾಪನ್ಸ್ ಎಸ್ ಯಾಕೆ ಬಂತು ಅಂದ್ರೆ ನೋಡಿ, ಇಲ್ಲಿ ಇಟ್ ಇದೆಯಲ್ವಾ, ಇಟ್ಟು ಸಿಂಗುಲರ್ ಅಲ್ಲ. ಎಸ್, ದಟ್ಸ್ ದ ರೀಸನ್. ದಟ್ಸ್ ದ ರೀಸನ್ ನಾವು ಹ್ಯಾಪನ್ಸ್ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ ಕ್ವೆಶನ್, ಫಿಫ್ತ್ ಒನ್. ಶಿ ಡ್ಯಾಶ್ ದೇರ್. ಶಿ ಡ್ಯಾಶ್ ದೇರ್. ಸೊ ಅವಾಗ್ಲೇ ಹೇಳ್ದೆ, ಶಿ ಸಿಂಗುಲರ್ ಅಂತೇಳಿ, ಹೌದಲ್ವಾ? ನೋಡಿ ಸರ್, ಸಿಂಗುಲರ್ ಪ್ರೊನೌನ್ಸ್ ಹೇಳ್ಬಿಡಿ ಸರ್. ನೋಡಿ, ಸಿಂಗುಲರ್ ಪ್ರೊನೌನ್ಸ್ ಯಾವ್ದಿಲ್ಲ ಅಂತಂದ್ರೆ ನೋಡಿ, ಹಿ, ಶಿ, ಇಟ್, ಇದು ಸಿಂಗುಲರ್. ಪ್ಲೂರಲ್ಸ್ ದೇ, ವಿ, ಯು, ಇಷ್ಟು ಪ್ಲೂರಲ್ಸ್ ಬರ್ತವೆ. ನೀವು ಅರ್ಥ ಮಾಡ್ಕೊಳ್ಳಿ ಇವಾಗ. ಓಕೆ, ಈಗ ಶಿ ಬಂತು ಅಂದ್ರೆ ನಾವೇನ್ ಮಾಡ್ತೀವಿ, ಇದು ಸಿಂಗುಲರ್ ಅಲ್ವಾ. ಓಕೆ, ಸೊ ಹಾಗಾಗಿ ಲೀವ್, ಲೈವ್ಸ್, ಲೀವ್ಸ್. ನೋಡಿ, ಲೀವ್ಸ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಲೀವ್ಸ್ ಇಸ್ ದ ಆನ್ಸರ್. ನೆಕ್ಸ್ಟ್, ವಿ ಡ್ಯಾಶ್ ವೆರಿ ಹಾರ್ಡ್. ವಿ ಡ್ಯಾಶ್ ವೆರಿ ಹಾರ್ಡ್. ಇದು ಸಿಂಗುಲರ್ ಪ್ಲೂರಲ್? ವಿ ನೋಡಿ, ಪ್ಲೂರಲ್ ಅಲ್ವಾ. ಓಕೆ, ಸೊ ಹಾಗಾಗಿ ವರ್ಕ್ಸ್ ಬರ್ತದಾ? ಬರಲ್ಲ. ವರ್ಕಿಂಗ್ ಬರಲ್ಲ. ಈಸ್ ವರ್ಕಿಂಗ್. ವಿ ಈಸ್ ವರ್ಕಿಂಗ್ ತಪ್ಪಾಗುತ್ತೆ. ಇದಕ್ಕೆ ಅಂತ ಹೇಳ್ಕೊಡ್ತೀನಿ. ಸೊ ವಿ ವರ್ಕ್ ಅಂತ ಬರ್ತದೆ. ಇದು ಯಾಕೆ ಆಗಲ್ಲ ಅಂತ ಹೇಳ್ತೀನಿ ನೋಡಿ. ಈಸ್ ವರ್ಕಿಂಗ್ ಯಾಕಾಗಲ್ಲ ಅಂತಂದ್ರೆ ನೋಡಿ, ಇಲ್ಲಿ ಈಸ್ ಅನ್ನೋ ವರ್ಡ್, ಹೆಲ್ಪಿಂಗ್ ವರ್ಬ್ ನ ನಾವು ಯಾವ್ದಕ್ಕೆಲ್ಲ ಬಳಸ್ತೀವಿ ಅಂತಂದ್ರೆ ದೇ, ಸಾರಿ, ಓಕೆ, ಯಾವ್ದಕ್ಕೆಲ್ಲ ಬಳಸ್ತೀವಿ ಅಂದ್ರೆ ನೋಡಿ, ಹಿ, ಶಿ, ಇಟ್, ಇಷ್ಟು ಬಳಸ್ತೀವಿ. ಓಕೆ, ಸೊ ಹಾಗಾಗಿ ಇದು ಇದಕ್ಕೆ ಬಳಸಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಸೊ ವಿ ಆರ್ ವರ್ಕಿಂಗ್ ಅಂತ ಬರಲ್ಲ. ಸೊ ಸಾರಿ, ವಿ ಈಸ್ ವರ್ಕಿಂಗ್ ಅಂತ ಬರಲ್ಲ. ಸೊ ಆನ್ಸರ್ ಇಲ್ಲಿ ವಿ ವರ್ಕ್ ವೆರಿ ಹಾರ್ಡ್ ಅಂತ ಅಲ್ಲಿ ಬರ್ತದೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಶಿ ಡ್ಯಾಶ್ ಇಂಗ್ಲಿಷ್ ಫ್ಲೂಯೆಂಟ್ಲಿ. ಶಿ ಸ್ಪೀಕ್ಸ್, ಸ್ಪೀಕ್, ಸ್ಪೋಕ್ಸ್. ಓಕೆ, ನಾವಿಲ್ಲಿ ನಿಮ್ಗೆ ಗೊತ್ತಿರುವುದು ವಿ1, ವಿ2, ವಿ3. ಈಗ ಸ್ಪೀಕ್ಗೆ ವಿ1, ವಿ1 ಆಯ್ತು. ವಿ2 ಏನು? ಸ್ಪೋಕ್. ವಿ3 ಸ್ಪೋಕನ್. ನೋಡಿ, ಇದೆಲ್ಲ ತಿಳ್ಕೊಬೇಕು ನೀವು. ಓಕೆ, ವಿ1 ಯಾವುದು, ವಿ2 ಹೇಗೆ, ವಿ3 ಹೇಗೆ ಅಂತ ಹೇಳಿ ನೀವು ತಿಳ್ಕೊಂಡ್ರೆ ಒಂದಷ್ಟು ಗ್ರಾಮರ್ನ ಈಸಿಯಾಗಿ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಹಾಗೆ ಇಲ್ಲಿ ಶಿ ಡ್ಯಾಶ್ ಸ್ಪೀಕ್ಸ್, ಸ್ಪೀಕ್, ಸ್ಪೋಕ್ಸ್. ಸೊ ಸ್ಪೋಕ್ಸ್ ಆಗಲ್ಲ ಅಂತ ಗೊತ್ತಾಯ್ತು. ಸೊ ಸ್ಪೀಕ್ ಕೂಡ ಆಗಲ್ಲ, ಯಾಕೆಂದ್ರೆ ಇದು ಸಿಂಗಲ್ ಪ್ಲೂರಲ್ಗೆ ಬರ್ತದೆ. ಎಸ್, ಪ್ಲೂರಲ್ಗೆ ಬರ್ತದೆ. ಸೊ ಹಾಗಾದ್ರೆ ಆನ್ಸರ್ ಯಾವುದು? ಸ್ಪೀಕ್ಸ್. ಶಿ ಇಸ್ ಅ ಸಿಂಗುಲರ್. ಎಸ್, ಸ್ಪೀಕ್ಸ್ ಎಸ್ ಬಂದಿದೆ. ಸೊ ದಿಸ್ ಇಸ್ ಅ ಸಿಂಗುಲರ್. ಎಸ್, ಓಕೆ. ನೆಕ್ಸ್ಟ್, ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ? ದ
ದೇ ಡ್ಯಾಶ್ ಬಿಸ್ನೆಸ್ ಅಂತ ಇದೆ. ವಾಟ್ ಇಸ್ ದಟ್? ದೇ ಡ್ಯಾಶ್ ಬಿಸ್ನೆಸ್ ಅಂತ ಇದೆ. ಸೊ ಇಲ್ಲಿ ಅದಕ್ಕೇನು ಆನ್ಸರ್ ಇದೆ ಅಲ್ಲಿ ನೋಡಿ. ಡಸ್ ಮತ್ತೆ ಡೂ ಇದೆ ಅಲ್ವಾ? ಸೊ ಏನ್ ಆನ್ಸರ್ ಏನಾದಕ್ಕೆ? ದೇ ಡೂ ಬಿಸ್ನೆಸ್, ದೇ ಡಸ್ ಬಿಸ್ನೆಸ್ ನೋಡ್ಬೋದಾ? ದೇ ಡೂ ಬಿಸ್ನೆಸ್ ಆರ್ ದೇ ಡಸ್ ಬಿಸ್ನೆಸ್, ಯಾವ್ದು ಆನ್ಸರ್ ಆಗುತ್ತೆ? ನೋಡಿ, ಆನ್ಸರ್ ಮಾಡಿ ಬೇಗ. ದೇ ಡೂ ಬಿಸ್ನೆಸ್, ದೇ ಡೂಯಿಂಗ್ ಬಿಸ್ನೆಸ್ ಅಂತ ಇದೆ. ಸೊ ಆಪ್ಷನ್ ಇಷ್ಟಿದೆ ಅಲ್ವಾ? ಸೊ ಕರೆಕ್ಟ್ ಆನ್ಸರ್ ಯಾವುದು ನೋಡಿ, ಗೆಸ್ ಮಾಡಿ. ಓಕೆ, ಸೊ ಇಲ್ಲಿ ದೇ ಡ್ಯಾಶ್ ಬಿಸ್ನೆಸ್, ನಾವಾಗ್ಲೇ ಹೇಳಿದೆ ದೇ, ದಿಸ್ ಈಸ್ ಅ ಪ್ಲೂರಲ್, ಎಸ್ ಅಂತ ಹೇಳಿದೆ. ಸೊ ಇದಕ್ಕೆ ಯಾವ್ದೆಲ್ಲ ಬರ್ತದೆ? ಅವಾಗ್ಲೇ ಹೇಳಿದೆ ಈಸ್, ಸಾರಿ, ದೇಗೆ ನೋಡಿ ಆರ್, ವೇರ್ ಇವೆರಡು ಬರ್ತವೆ. ನೆಕ್ಸ್ಟ್ ಹ್ಯಾವ್ ಬರ್ತದೆ ಅಲ್ವಾ? ನಾನು ಇಲ್ಲಿ ಡೂ ಡಸ್ ಹೇಳಿಲ್ಲ ನಾನು ಅಲ್ಲ, ಲಾಸ್ಟ್ ಕ್ಲಾಸ್ ಅಲ್ಲಿ ಇದು ಕೂಡ ಹೇಳಿಲ್ಲ, ಮತ್ತೆ ಡೂಯಿಂಗು ಹೇಳಿಲ್ಲ. ಡೂಯಿಂಗ್ ಬರಲ್ಲ ಅಂತ ಗೊತ್ತು, ಎಸ್, ಯಾಕೆಂದ್ರೆ ING ಫಾರ್ಮ್, ಆ ಜರಂಡ್ ಏನಿದೆ ಅದು ಇಲ್ಲಿ ಬರಲ್ಲ ಸರ್. ಯಾಕೆ ಅಂತಂದ್ರೆ ING ಅವಾಗ್ಲೂ ಹೇಳಿದೆ ನಾನು, ING ಯಾವ್ದಕ್ಕೆ ಬರ್ತದೆ? ಈಸ್, ಆರ್, ಹ್ಯಾವ್, ವಾಸ್, ವೇರ್ಗೆ ಮಾತ್ರ ಬರ್ತದೆ ಅಂತ ಹೇಳಿದೆ. ಇದನ್ನ ಬರ್ಕೊಳ್ಳಿ. ಓಕೆ, ಹಾಗಾದ್ರೆ ದೇ ಡೂ ಬಿಸ್ನೆಸ್, ದೇ ಡೂ, ಇಲ್ಲಿ ನೋಡಿ ಡೂ ಮತ್ತೆ ಡಸ್ ಅಂತಕ್ಕಂಥದ್ದು ಇಲ್ಲಿ ಪ್ರೆಸೆಂಟ್ ಸಿಂಪಲ್ ನಲ್ಲಿ ಇರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಓಕೆ, ಪ್ರೆಸೆಂಟ್ ಸಿಂಪಲ್ ನಲ್ಲಿ ಬರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ಸ್. ಓಕೆ, ಸೊ ಇಲ್ಲಿ ಡೂ, ದಿಸ್ ಇಸ್ ಅ ಪ್ಲೂರಲ್, ಎಸ್, ಡಸ್ ಇಸ್ ಅ ಸಿಂಗುಲರ್. ಓಕೆ, ಈಗ ದೇ ಇದೆಯಲ್ವಾ, ದೇ ಯಾವುದು? ಅದು ಪ್ಲೂರಲ್ ಆಗುತ್ತೆ. ಓಕೆನಾ? ಸೊ ಆನ್ಸರ್ ಏನಾಯ್ತು ಅವಾಗ? ದೇ ಡೂ ಬಿಸ್ನೆಸ್. ನೋಡಿ, ಡೂ ಇಸ್ ಆನ್ಸರ್. ಆಯ್ತಲ್ಲ? ಸೊ ನೆಕ್ಸ್ಟ್ ಕ್ವೆಶ್ಚನ್, ಶಿ ಡ್ಯಾಶ್ ಇಂಗ್ಲಿಷ್ ಅಟ್ ಕಿಂಡರ್ಗಾರ್ಟನ್. ಓಕೆ, ಸೊ ಇಲ್ಲಿ ಶಿ ಸ್ಟಡೀಸಾ. ಓಕೆ, ಓಕೆ, ಶಿ ಸ್ಟಡಿ ಅದು ಸಿಂಗುಲರ್ ಇದೆ, ಶಿ ಅನ್ನೋದು ಸಿಂಗುಲರ್, ಸ್ಟಡಿ ಬರಲ್ಲ, ರಾಂಗ್. ಇವೆರಡರಲ್ಲಿ ಒಂದಾಗಿರುತ್ತೆ. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಸರ್ ಇಲ್ಲಿ, ಸ್ಟಡೀಸ್ ಇದು ರಾಂಗ್ ಇದೆ, ಸ್ಟಡೀಸ್ ಈಸ್ ರೈಟ್ ಆನ್ಸರ್. ಎಸ್, ವೆರಿ ಸಿಂಪಲ್. ನೆಕ್ಸ್ಟ್ ಕ್ವಶನ್ ಏನಿದೆ ಅಲ್ಲಿ ನೋಡಿ. ನೆಕ್ಸ್ಟ್ ಏನಿದೆ? ಐ ಡ್ಯಾಶ್ ಸೋ ಟು ಅಂತ ಇದೆ. ಐ ಡ್ಯಾಶ್ ಸೋ ಟು ಅಂತ ಹೇಳಿದೆ. ಏನಾಗಂದ್ರೆ ಆನ್ಸರ್ ಏನಾಗಿರುತ್ತೆ? ಐ ಡ್ಯಾಶ್ ಐ ಥಿಂಕ್ ಸೋ ಟು ನ, ಐ ಥಿಂಕ್ಸ್ ಸೋ ಟು ನ. ಎಸ್, ನಾನು ಇಲ್ಲಿವರೆಗೆ ಐ ಬಗ್ಗೆ ನಾನು ಹೇಳಿಲ್ಲ ಅಲ್ವಾ? ಶಿ, ಈಶ್, ಶಿ, ಇಟ್, ಇದ್ರ ಬಗ್ಗೆ ನಾನು ಹೇಳಿದೆ, ಬಟ್ ಐ ಬಗ್ಗೆ ನಾನು ನಿಮ್ಗೆ ತಿಳಿಸ್ಲಿಲ್ಲ. ಸೊ ಹಾಗಾಗಿ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತ ಅನ್ಕೋತೀನಿ. ಓಕೆ, ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಓಕೆ, ಒನ್ ಸೆಕೆಂಡ್. ಓಕೆ, ಸೊ ಇಲ್ಲಿ ಐ ಡ್ಯಾಶ್ ಐ ಥಿಂಕ್ ಸೋನಾ, ಐ ಥಿಂಕ್ಸ್ ಸೋನಾ, ಐ ಆರ್ ಥಿಂಕಿಂಗ್ ಸೋನಾ ಅಲ್ವಾ? ಐ ಥಿಂಕ್ಸ್ ಬರಲ್ಲ, ಯಾಕೆಂದ್ರೆ ಐ ಈಸ್ ಅ ಫಸ್ಟ್ ಪರ್ಸನ್ ಅಂತ ಕರಿತೀವಿ. ಓಕೆ, ಐ ಈಸ್ ದ ಫಸ್ಟ್ ಪರ್ಸನ್. ಸೊ ಹಾಗಾಗಿ ನಾವಿಲ್ಲಿ ಬಳಸಲ್ಲ. ಐ ಹ್ಯಾಮ್ ಅಂತ ಬಳಸ್ತೀವಿ. ಓಕೆ, ಸೊ ಹಾಗಾಗಿ ಇದು ರಾಂಗ್. ಎಸ್,
ಐ ಆಮ್ ಎಕ್ಸೆಪ್ಷನ್. ಇದು ಯಾವಾಗಲೂ ಐಗೆ ಹ್ಯಾಮೇ ಬರಬೇಕು, ಹ್ಯಾಮ್ಗೆ ಐಯೇ ಬರಬೇಕು, ಬೇರೆ ಯಾವ್ದು ನಾವು ಬಳಸಲ್ಲ. ಓಕೆ. ಸೊ ನೆಕ್ಸ್ಟ್ ಥಿಂಗ್ಸ್. ಥಿಂಗ್ಸ್ ಬಂತಲ್ವಾ, ಐ ಥಿಂಕ್ಸ್ ಸೊ ಬರಲ್ಲ, ಯಾಕೆಂತಂದ್ರೆ ಇಲ್ಲಿ ಶಿ, ಇಟ್, ಹಿ ಇಷ್ಟು ಮಾತ್ರ ಬರ್ತಕ್ಕಂಥದ್ದು, ಹೌದಲ್ವಾ? ಸೊ ಹಾಗಾಗಿ ನಾವು ಥಿಂಕ್ ನ ನಾವು ಪ್ಲೂರಲ್ಗೆ ಯೂಸ್ ಮಾಡ್ತೀವಿ. ಎಸ್, ಪ್ಲೂರಲ್ಗೆ ಯೂಸ್ ಮಾಡೋದ್ರಿಂದ ನಾವು ಆನ್ಸರ್ ಇಸ್ ಥಿಂಕ್ ಅಂತೇಳಿ ಕರೆಕ್ಟ್. ಓಕೆನಾ? ಸೊ ಆನ್ಸರ್ ಇಸ್ ಥಿಂಕ್. ಓಕೆ. ನೆಕ್ಸ್ಟ್ 11th question. Here the news dash quite interesting. The news dash quite interesting. The news ಅಂತಿದೆ ಅಲ್ವಾ? ಇಲ್ಲಿ ಎಷ್ಟಿದೆ ನ್ಯೂಸು? ಎಷ್ಟಿದೆ? ಒನ್ ಅಥವಾ ಟೂನಾ, ಅಥವಾ ಮೋರ್ ದೆನ್ 2+ ಅಲ್ವಾ? ಸೊ ನ್ಯೂಸ್ ಅನ್ನೋದು ಒಂದೇ ಇರೋದಿಲ್ಲ, ಆಯ್ತಾ? ನಾವು ಈ ನ್ಯೂಸ್ ಎಷ್ಟೇ ಇದ್ರು ವರ್ಡೇ ಹಾಗೆ ಅಲ್ವಾ ಅದು. ಸೊ ನ್ಯೂಸ್ ಎಷ್ಟೇ ಇದ್ರು ನಾವು ಅದನ್ನ ಸಿಂಗುಲರ್ ಆಗಿ ಯೂಸ್ ಮಾಡ್ತೀವಿ, ನ್ಯೂಸ್. ಹಾಗಾಗಿ ಇದು ಸಿಂಗುಲರ್ ಆದ್ರಿಂದ ಏನಾಗುತ್ತೆ? ಸೀಮ್ಸ್ ಇಸ್ ದ ಆನ್ಸರ್. ಎಸ್. ಓಕೆ. ದ ನ್ಯೂಸ್ ಸೀಮ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಪ್ಲೂರಲ್ ಅಂತ ಕನ್ಸಿಡರ್ ಮಾಡಲ್ಲ. ಇಂತಹ ಪ್ರಶ್ನೆಗಳನ್ನ ನೀವು ಸ್ವಲ್ಪ ಫೋಕಸ್ ಮಾಡಿ ಕಲಿಬೇಕು ಫ್ರೆಂಡ್ಸ್. ಓಕೆ. ನೆಕ್ಸ್ಟ್, ಮೈ ಫ್ರೆಂಡ್ ಡ್ಯಾಶ್ ಎ ಫೇರ್ಲಿ ಗುಡ್ ಕಂಪ್ಯೂಟರ್. ಓಕೆ. ಸೊ ಮೈ ಫ್ರೆಂಡ್ ಹ್ಯಾಸ್ ಅ, ಹ್ಯಾವ್ ಅ, ಹ್ಯಾವ್ಸ್ ಅ. ಹ್ಯಾವ್ಸ್ ಆಗದೇ ಇಲ್ಲ ಇದು ಅಲ್ವಾ? ಮೈ ಫ್ರೆಂಡ್ ಹ್ಯಾವ್ಸ್ ಅಂತ ಆಗತ್ತಾ? ಸೊ ಆಗಲ್ಲ, ಈ ವರ್ಡ್ ಇಲ್ಲ. ಓಕೆ. ಇಂಗ್ಲಿಷ್ ನಲ್ಲಿ ಇಲ್ಲ, ಇವೆರಡರಲ್ಲಿ ಒಂದಾಗಿರ್ಬೇಕು. ಯಾವ್ದಾಗಿರುತ್ತೆ? ಮೈ ಫ್ರೆಂಡ್. ಮೈ ಫ್ರೆಂಡ್ ಅಲ್ಲಿ ಎಷ್ಟಿದ್ದಾನೆ? ಒಬ್ಬನೇ ಅಲ್ಲ ಮೈ ಫ್ರೆಂಡ್. ಸೊ ಇಲ್ಲಿ ನೋಡಿ, ಹ್ಯಾಸ್ ಸಿಂಗುಲರ್, ಹ್ಯಾವ್ ಪ್ಲೂರಲ್. ಎಸ್. ಸೊ ಹಾಗಾಗಿ ಇಲ್ಲಿ ಹ್ಯಾಸ್ ಸಿಂಗುಲರ್ ಆದ್ರಿಂದ ಒಂದು, ಸೊ ಇಲ್ಲಿ 2+. ಸೊ ಹಾಗಾಗಿ ಆನ್ಸರ್ ಯಾವ್ದಾಗಿರುತ್ತೆ? ಆನ್ಸರ್ ಹ್ಯಾಸ್ ಇಸ್ ದ ರೈಟ್. ಓಕೆ. ನೆಕ್ಸ್ಟ್, ದ ಟಿಕೆಟ್ ಡ್ಯಾಶ್ 75 ಪೆನ್ಸ್. ಪೆನ್ಸ್ ಅಂದ್ರೆ ಕಾಯಿನ್ ಅಂತ, ಪೈಸೆ. ಓಕೆ. ದ ಟಿಕೆಟ್ ಎಷ್ಟಿದೆ ಇಲ್ಲಿ? ಒಂದೇ ಇದೆ. ಸೊ ಹಾಗಾದ್ರೆ ಯಾವುದು? ಸಿಂಗುಲರ್ ಇದೆ. ಸೊ ಕಾಸ್ಟ್ ಆಗತ್ತಾ? ತಪ್ಪು, ಕಾಸ್ಟ್ಸ್ ಆಗುತ್ತೆ, ಇಸ್ಟ್ ಕಾಸ್ಟಿಂಗ್ ಆಗಲ್ಲ. ಎಸ್. ಲಾಸ್ಟ್ ಕ್ವಶನ್, ದೀಸ್ ಫ್ಲಾಟ್ಸ್ $4 lakh. ಎಸ್, $4 lakh. ದೀಸ್ ಫ್ಲಾಟ್ಸ್ ಎಷ್ಟಿದೆ? 1 more ಇದೆ, 1+ ಅಥವಾ 2+ ಇದೆ ಅಲ್ವಾ? ಸೊ ಹಾಗಾದ್ರೆ ಅದು ಪ್ಲೂರಲ್ ಅಂತ ಆಯ್ತು. ಓಕೆ. ಸೊ ಹಾಗಾಗಿ ಕಾಸ್ಟೆಡ್ ನೋಡಿ, 2 ಆಗುತ್ತೆ, ಒಂದು ಇದಾಗಿರ್ಬೇಕಾಗತ್ತೆ, ಮಿಸ್ ಆಗಿದೆ. ಓಕೆ. ಸೊ ದೀಸ್ ಫ್ಲಾಟ್ಸ್ ಕಾಸ್ಟ್ ಇಸ್ ಆನ್ಸರ್. ಇದು ರಾಂಗು, ಇದು ರಾಂಗು. ಓಕೆ. ಅಥವಾ ಅದೇನಾದ್ರು ಪಾಸ್ಟ್ ಟೆನ್ಸ್ ಅಂತ ಮಾಡ್ಕೊಂಡ್ರು ಇಸ್ ಕಾಸ್ಟೆಡ್ ಅಂತ ಆಗುತ್ತೆ. ದೀಸ್ ಫ್ಲಾಟ್ಸ್ ಕಾಸ್ಟೆಡ್ $4 lakh ಅಂತ ಆಗುತ್ತೆ. ಓಕೆ. ಸೊ ಇಷ್ಟು. ಓಕೆ ಫ್ರೆಂಡ್ಸ್, ನೀವು ಇಲ್ಲಿ ತಿಳ್ಕೊಬೇಕಾದ ಏನು ಅಂತಂದ್ರೆ, ನೀವು ಏನು ಸಿಂಗುಲರ್ ಪ್ರೊನೌನ್ಸ್ ಯಾವ್ದು ತಿಳ್ಕೊಬೇಕು. ಶಿ, ಈ, ಇಟ್. ನೆಕ್ಸ್ಟ್ ಪ್ಲೂರಲ್ ದೇ, ವಿ, ನೆಕ್ಸ್ಟ್ ಯು. ಇಷ್ಟು ತಿಳ್ಕೊಬೇಕಾಗುತ್ತೆ. ಅರ್ಥ ಆಗ್ತದಾ? ಮತ್ತೆ ಇಲ್ಲಿ ಈಸ್, ಆರ್, ವಾಸ್, ವೇರ್, ಹ್ಯಾವ್. ಓಕೆ. ಸೊ ಜೊತೆಗೆ ಹ್ಯಾಸ್, ಹ್ಯಾವ್, ಇವೆಲ್ಲವೂ ತಿಳ್ಕೊಬೇಕಾಗತ್ತೆ. ಸೊ ಇವೆಲ್ಲ ನೀವು ಹೆಲ್ಪಿಂಗ್ ವರ್ಬ್ಸ್, ಅದನ್ನ ಯಾವ್ದಕ್ಕೆ ಬಳಸ್ತೀವಿ, ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕಾಗತ್ತೆ. ಸೊ ಹಾಗಿದ್ದಾಗ ನೀವು ಈ ಒಂದು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ತರ ಒಂದಷ್ಟು ವಿಡಿಯೋನ ಫಾಲೋ ಮಾಡ್ತಾ ಇರಿ, ಮತ್ತೆ ಸಬ್ಸ್ಕ್ರೈಬ್ ಆಗಿ. ಇನ್ನಷ್ಟು ಕ್ವಶನ್ಸ್ಗಳು ನಾನಲ್ಲಿ ಹೆಚ್ಚು ಕಡಿಮೆ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದಲ್ಲ. ಎಸ್, 328 pages ಇದೆ. ಈ ಜಸ್ಟ್ 7 pages ಅಷ್ಟೇ ಮುಗಿದಿರೋದು. ಅರ್ಥ ಆಗಿದೆಯಾ? 328 pages ಈ ತರದ ಮೂರು PDF, 3 ನೋಟ್ಸ್ ಇದೆ ನನ್ನ ಹತ್ರ. ಸೊ ಎಷ್ಟು ನೀವು ಕಲಿಯೋಷ್ಟರಲ್ಲಿ ನೀವು ಪರ್ಫೆಕ್ಟ್ ಆಗಿ ಹೋಗ್ತೀರಾ ಇಂಗ್ಲಿಷ್. ಇದು ಬೇಸಿಕ್ ಅಷ್ಟೇ. ಹೋಗ್ತಾ ಇನ್ನೊಂದಷ್ಟು ಟಫ್ ಇರ್ತಕ್ಕಂಥ ಕ್ವಶನ್ಸ್ ಬರ್ತವೆ. ನೀವು ಯಾವುದೇ ಎಕ್ಸಾಮ್ ಕೇಳಿದ್ರು ಆನ್ಸರ್ ಮಾಡುವಷ್ಟು ಎಬಿಲಿಟಿ ನಿಮ್ದಾಗಿರುತ್ತೆ ಫ್ರೆಂಡ್ಸ್. ಓಕೆ, ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಪೂರ್ತಿ ವಿಡಿಯೋಸ್ ನೋಡಿ, ಅರ್ಥ ಆಗುತ್ತೆ. ವಿಸಿಟ್ ಮಾಡಿ ಹೋದ್ರೆ ಏನು ಗೊತ್ತಾಗಲ್ಲ. ಓಕೆನಾ? ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಮೈ ಫ್ರೆಂಡ್ಸ್.